ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಿದೆ. ಮೊದಲೇ ದಿನ ಆಗಿತ್ತು. ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತು. ಏನಂದ್ರೆ, ನಾನು ನಿಮ್ನೆಲ್ಲರನ್ನೂ ಸ್ವಾಗತ ಮಾಡ್ಕೊಳಕ್ ಬಂದಿಲ್ಲ, ಬದಲಾಗಿ ಒಬ್ಬರನ್ನ ಎಲಿಮಿನೇಟ್ ಮಾಡೋದಕ್ಕೆ ಬಂದನಿ ಅಂತ ಹೇಳಿದ್ರು. ಅವಾಗ ಎಲ್ಲರಿಗೂ ಶಾಕ್ ಆಗ್ತೈತಿ. ನಾವು ಅನ್ಕೊಂಡಿದ್ವಿ ಇದೇನಾದ್ರೂ ಟ್ವಿಸ್ಟ್ ಇರ್ಬೋದು, ಕಳಿಸ್ತೇ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಆಗಲೇ ರಕ್ಷಿತಾ ಶೆಟ್ಟಿ ಅವ್ರನ್ನ ಹೊರಗಡೆ ಹಾಕಿದ್ರು. ಈ ಹೊರಗಡೆ ಹಾಕಿದ್ರಿಂದ ರಕ್ಷಿತಾ ಶೆಟ್ಟಿ ಅವ್ರನ್ನ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಹಾಕ್ತಿದ್ದಾರೆ. ಏನಪ್ಪಾ ಅಂದ್ರೆ, ಮನೆಗೆ ಕರೆದು ಮೆಟ್ನೆಗೆ ಹೊಡೆಯೋದು ಅಂತಾರಲ್ಲ, ಇದನ್ನೇ ಏನಕ್ಕೆ ಕರೆಸಬೇಕಿತ್ತು, ಕರೆಸಿ ಅವಮಾನ ಮಾಡಬೇಕಿತ್ತು. ಆ ಹುಡುಗಿ ಏನಾದರೂ ಕೇಳಿದ್ಲ ನಾನು ಬರ್ತೀನಿ ಅಂತ? ನೀವೇ ಚಾನಲ್ ಅವರು ಫೋನ್ ಮಾಡಿ ಕರೆಸಿಕೊಂಡು ಹೀಗೆ ಮಾಡಿಬಿಟ್ರಲ್ಲ. ಮನೆಗೆ ಕರೆದು ಮೆಟ್ನಲ್ಲಿ ಹೊಡೆಯುವುದು ಅಂದರೆ ಇದನ್ನೇ. ಪಾಪ ಆ ಹುಡುಗಿಗೆ ಎಷ್ಟು ಬೇಜಾರಾಗಿದೆ ನೋಡಿ ಫ್ರೆಂಡ್ಸ್. ಅವಳೇನಾದರೂ ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಏನಾದರೂ ಬೇಡಿಕೆ ಇಟ್ಟಿದ್ಲ? ಇಲ್ಲ. ಇವರೇ ಚಾನೆಲ್ ಅವರು ಕರೆಸಿ ಒಂದಿನೂ ಇರಲಿಲ್ಲ, ಒಂದು ಅರ್ಧ ತಾಸಾಗಿತ್ತೋ ಏನು 1 ತಾಸಾಗಿತ್ತೋ ಗೊತ್ತಿಲ್ಲ, ಆಗಲೇ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಸೊ ಅವಳು ಎಷ್ಟು ಕನಸನ್ನು ಇಟ್ಕೊಂಡು ಬಂದಿರ್ತಾಳ, ಬಿಗ್ ಬಾಸ್ ಮನೆಗೆ ಬಂದಾಳ ಅಂದ್ರೆ ಹಂಗೆ ಸುಮ್ಮನೆ ಬಂದಿರಲ್ಲ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು 1 ದಿನನೂ ಕಳೆದಿರಲ್ಲ, ಆಗಲೇ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಾರ. ಸೊ ಇದನ್ನು ಕೇಳಿದ್ರೆ ಭಾಳ ಬೇಜಾರಾಗ್ತದ. ಯಾಕಂದ್ರೆ ಈ 1 ದಿನಕ್ಕೆ ಅವಳನ್ನು ಯಾಕೆ ಕರೆಸ್ಬೇಕಿತ್ತು, ಮತ್ತು ಕರೆಸಿ ಮೆಟ್ನಾಗ ಹೊಡೆದಂಗೆ ಆಯ್ತಿದ್ದು. ಮತ್ತೊಬ್ರು ಏನು ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನು ನೋಡಂತಡ್ರಿ. ರಕ್ಷಿತಾ ಮಗುನ ಕರ್ಕೊಂಡು ಬಂದಿದ್ದೇನಕ್ಕೆ, ಅವಮಾನ ಮಾಡಿ ಕಳಿಸಿದ್ಯಾಕೆ? ಪಾಪ ಆ ಹುಡುಗಿಗೂ ಆಸೆ ಆಕಾಂಕ್ಷೆಗಳಿತ್ತು. ಸ್ನೇಹಿತರೆ, ಆ ಹುಡುಗಿನ ಬಿಗ್ ಬಾಸ್ಗೆ ತಗೊಳ್ಳೋವರೆಗೂ ಟ್ರೋಲ್ ಮಾಡ್ತಾನೆ ಇರಿ. ಕನ್ನಡದ ಮೇಲೆ ಅಭಿಮಾನ ಇಟ್ಟುಕೊಂಡಿರುವ ಅವರನ್ನೇ ತೆಗೆದು ಹಾಕಿದ್ದಾರೆ. ಈ ಬಿಗ್ ಬಾಸ್ಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಸ್ನೇಹಿತರೆ ನೀವೇ ಅರ್ಥ ಮಾಡಿಕೊಳ್ಳಿ. ಈ ಬಿಗ್ ಬಾಸ್ ಬಿಸ್ನೆಸ್ ಮಾಡುವುದಕ್ಕೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕನ್ನಡದ ಮೇಲೆ ಅಭಿಮಾನ ಇದ್ದರೆ ಇವರು ಆ ಹುಡುಗಿಯನ್ನ ತೆಗಿತಾ ಇರಲಿಲ್ಲ. ಹೀಗೆ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡ್ರಿ. ಅವಳು ಮುಂಬೈಯಿಂದ ಬಂದಿರೋ ಹುಡುಗಿ, ಬಿಸ್ನೆಸ್ ಮಾಡೋದಕ್ಕಂತ ಹೇಳಿ ಮಂಗಳೂರಿಗೆ ಬಂದಿರ್ತಾಳೆ. ಮಂಗಳೂರಿಗೆ ಬಂದು ಅವಳ ಅಜ್ಜಿ ಮನೇಲಿ ಇರ್ತಾಳ. ಅಲ್ಲಿಂದ ಅವಳು ಏನು ಮಾಡ್ತಾಳಪ್ಪ ಅಂದ್ರೆ ಕನ್ನಡನ ಕಲ್ತಿರ್ತಾಳ. ಈಗೂ ಕೂಡ ಅವಳಿಗೆ ಕನ್ನಡದ ಮೇಲೆ ಅಭಿಮಾನ ಇದೆ. ಕನ್ನಡ ಅವಳಿಗೆ ಬರದೇ ಇದ್ರೂ ಕೂಡ ಕನ್ನಡದಲ್ಲಿನೇ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳ. ಸೊ ಇದನ್ನು ನಾವೇನು ಮಾಡ್ಬೇಕಪ್ಪ ಅಂದ್ರೆ ಗೌರವಿಸಬೇಕು. ಈ ವಿಚಾರದಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಪರವಾಗಿ ಬಹಳಷ್ಟು ಜನ ಮೆಸೇಜನ್ನು ಹಾಕ್ತಾ ಇದ್ದಾರೆ, ಟ್ರೋಲನ್ನು ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಒಳಗಡೆ ಇರಬೇಕಿತ್ತಾ ಅಥವಾ ಹೊರಗಡೆ ಬಂದಿದ್ದು ಸರಿನಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.